ಹೊತ್ತಾರೆ ನಾನೆದ್ದು ಯಾರ ನೆನೆದರೆ ಫಲವೇನು, ಯಾರ ನೆನೆದರ ತೋರ ನೆನೆದರೆ ಮನಗೆ ಮುದವುಂಡು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ಏನು ಬೆಳಗ್ಗೆ ಹಾಡು ಹೇಳಕತ್ತಾರ ಸವಿತಕ್ಕರು ಅಂತೀರೇನು? ಹಿಂಗೆ ನೆನಪಾತ್ರಿ. ಇದು ಜನಪದ ಗೀತೆ. ಈಗ ಹೇಳೋಕ್ಕಾಗವಲ್ರಿ. ಏನು ಜನವರಿ ಬಂದಿದ್ದೆ ಸರ್ 3 ದಿನ 4 ದಿನ ಆಯ್ತು. ಚಳಿ ಸಿಕ್ಕಾಬಿಟ್ಟೆ. ನಿಮ್ಮ ಕಡೆ ಹೆಂಗೈತ್ರಿ ಚಳಿ? ಈ ಮೈ ಬಗ್ಗೆ ಕಸ ಹೊಡೆಯೋದು ನೀರು ಹಾಕೋದು ಅಂದ್ರೆ ಪಜೀತಿ ಐಸಿನ ಕೈ ಇಟ್ಟಂಗಾಗೈತಿ. ಹಿಮಾಲಯದ ಹಿಮ ಇಲ್ಲೇ ಬಿದ್ದೈತೇನೋ ಅನ್ನಂಗೆ. ಚಳಿ ಐತಿ ಏನೋ ಒಂದು 5-10 ನಿಮಿಷ ಲೇಟ್ ಆಗಿದ್ರೆ ಇಡೀ ದಿನದ ಕೆಲಸನ ಲೇಟ್ ಆಕವು. ಹೊಡ್ಸಾತ್ರಿ ನೀರೊಂದು ಹಾಕಿ ನಾವಂತರೂ 5 ಗಂಟೆಗೆ ಹೇಳ್ತೇವೆ ನೋಡ್ರಿ. ನೀವು ಯಾರು ಎಷ್ಟು ಗಂಟೆಗೆ ಹೇಳ್ತೀರಿ? ಚಳಿ ಇದ್ದರೂ 5 ಗಂಟೆಗೆ ಹೇಳಬೇಕು, ಇಲ್ಲಾಂದ್ರೆ ಕೆಲಸನೂ ಆಗಲ್ಲ. ನಿಮ್ಮ ಎಲ್ರದ್ದು ಚಹಾ ಆತ್ರಿ? ನಮ್ಮ ಅತ್ತೆಗೆ ಚಹಾ ಕೊಡ್ಬೇಕೀಗ. ವಾಕಿಂಗ್ ಹೋಗಿ ಬಂದಿರ್ತಾರೋ ಈ ಚಳಿಲಿ ಕೈ ಕಾಲು ಹಿಡ್ಕೊಂಡು ನಡಗಕತ್ತಿರ್ತಾರೆ. ಸವಿತಾ ಆತನವ ಕಸ ಹೊಡೆದು ರಂಗೋಲಿ ಹಾಕೋದು. ಹೌದಾ ನೋಡ್ರಿ, ಕರೆಯಾಕತ್ತಾರ. ಬಂದ್ರಿ ಅತ್ತಿ. ಚಹಾ ಒಂದಾತು ಬಿಡ ಚಹಾ ಕುದಿಲಿ. ಗ್ಯಾಸ್ ಇದ್ರೆ ಪಟ್ನ ಆಗಿಬಿಡ್ತದೆ. ಚಹಾ ಕೂತದ್ದೆ ಚಹಾ ಅತ್ತೇರಿ ಕೊಟ್ಟು ನಾನು ಕುಡ್ದು. ನಮ್ಮ ಯಜಮಾರಿನೇ ಇದ್ದಿಲ್ಲನ, ಮಗನೇ ಇದ್ದಿರಲ್ಲ, ಮತ್ತು ಮಾವರ ಪಾಪ ಮನೆ ಕಡೆ ಚಳಿ ಐತಿ. ಸವಿತಾ ಚಹಾ ಕೊಡವಾ, ಚಳಿ ಹತ್ಬಿಟ್ಟೈತಿ. ಕೊಟ್ಟೈತಿ ನೀನು ಕುಡಿದು ಬಿಡವ, ತಣ್ಣಗಾಕತ್ತದ. ಹೇಳ್ರಿ ಕುಡಿತಿ. ಚಹಾನ ಒಳತನ ಒಲೆ ಮೇಲೆ ಬಿಡಬೇಡ, ಮತ್ತು ಹೊಗೆ ಬಾಸ್ ಆದಂಗೆ ಆಗತ್ತೆ. ಥರ್ಮಸ್ಗೆ ಹಾಕು, ಇಲ್ಲ ಕೆಳಗಿಳಿಸು, ಅವ್ರು ಬಂದೇನು ಬಿಸಿ ಮಾಡಿಕೊಡುವಂತೆ. ಸವಿತಾ ಚಹಾ ತಾನೆ, ಚಹಾ ಕೊಡು. ಚಳಿನ ತಡಿಯೋಕ್ಕಾಗೋಲ್ದು. ಕೊಟ್ರಿ ಮುಖ ತೊಳೆದಾತ? ಇಲ್ಲಿ ಮುಖ ತೊಳೆದು ಹಚ್ಚಿ ಕುಡಿಲಿ, ಕಡೆಗೆ ಬ್ರಷ್ ಮಾಡಿದ್ರತ್ತ. ನೀವೇನು ಹೊಲ್ಸ್ರಿ? ಹಲ್ ತಿಕ್ಕಿ ಮುಖ ತೊಕ್ಕೊಂಡು ವಿಭೂತಿ ಹಚ್ಕೊಂಬರ್ಬೇಕಿಲ್ಲ ತಮ್ಮ. ಅತಿ ಆಲಸ್ಯತನ ಮಾಡಬಾರ್ದು. ಅಥವಾ ಅತಿ ಸೊಸಿ ಸೇರಿ ಬೈಬೇಡ್ರಿ. ಚಹಾ ಕೊಡ್ರಿ ಇವತ್ತು. ಸರಿ. ಮತ್ತೆ ನಾಷ್ಟಕ್ಕೆ ಏನು ಮಾಡಲಿರಿ? ಇವತ್ತು ಮಂಗಳವಾರ ಹೌದಲ್ವಾ? ನೀನು ಒಪ್ಪತ್ತು ಮಾಡ್ತಿ, ನಾನು ಒಪ್ಪತ್ತು ಮಾಡ್ತೆ. ಅವಲಕ್ಕಿ ಮಾಡಿಬಿಡು. ಏನೋ ಒಪ್ಪತ್ತ ಏನಪ್ಪ ನಿಮ್ದು ಹೆಂಗಸ್ರದು. ರೊಟ್ಟಿ ಇದ್ರೆ ಬೆಸ್ಟ್ ನಮಗೆ. ಅವಲಕ್ಕಿ ಮಾಡೋದಂದ್ರೆ ಸ್ವಲ್ಪ ಮಾಡಿರಿ, ನಂಗೆ ಹೆಚ್ಚೇನು ಬೇಡ. ಬಂತಲ್ವ ನೋಡ್ರಿ, ನಾವು ಕಡೆಗೆ ಮಾಡ್ಕೊಂಡ್ರಷ್ಟು ಕೈವ್ರಿ ರೊಟ್ಟಿ ಮಾಡಿ ಕಳಿಸ್ಬೇಕಾಗೈತಿ. ಇರ್ಲಿ ಬಿಡು, ಏನಾಗಲ್ಲ, ಒಂದಿನ ನಡೀತೈತಿ. ಮಾಡೋ ಅವಲಕ್ಕಿನ ಮಾಡಿ ಮನೆ ಚಹಾ ಕುಡ್ದು ಹೋಗಿ ನಿನ್ನ ಮಗಗೆ ಒಂದು 4 ಬಿಟ್ಟು ಎಬ್ಬಿಸವನಿಗೆ. ದಿನ ಇದಾಗುತ್ತೆ ನೋಡೋ ಒಂದು. ಬಿಡಬೇ ಪಾಪಿ, ಅದು ಏನು ಮಾಡ್ಬೇಕು ಚಳಿಯಾಗ? ಎಂಥದ ಹೇಳ್ಕೊಡ್ರಿ ನೀವು ಪಾಪ ಅಂತ. ಸಣ್ಣನೇ ನಾನು ಎದ್ದು ಮುಖ ತೊಳೆದು ಬಿತ್ತಿ ಹಚ್ಕೊಂಡು ಚಹಾ ಕುಡ್ದು ಒಂದು ಸ್ವಲ್ಪ ಪುಸ್ತಕ ತೆಗೆದು ಓದೋದು ಕಲಿಸ್ರ ಅವನಿಗೆ. ಬೀಳೋ ಮಠ ಮಕ್ಕಳದಲ್ಲ. ಆತು ಹಂಗಾರೆ ನಾ ರೆಡಿ ಆಗ್ತಾನೆ ಬೇ. ಅಪ್ಪ ಹೋಗು. ಅತ್ತಿಯಾರ ಮಾವಾರ ಒಬ್ಬರು ಉಳಿದ್ರೆ ಚಹಾ ಕುಡಿಯಾರ. ಚಳಿ ಇರ್ತಗೋ ಮಕ್ಕರ್ಲ ಅದು ಎದ್ದೇನು ಮಾಡ್ತೈತಿ. ನಿಮ್ಮನ್ನ ಕೆಲಸ ನೋಡ್ರಿ. ಈ ಚಳಿ ಹಾಕೈತ್ರಿ. ಒಲೆ ಹತ್ರ ಕುಂದಿರ್ತೀರಿ ನೀವು? ಹೌದು, ಪರವಾಗಿಲ್ಲ, ನಾ ಕುತ್ಕೋತೆ. ತಂದು ಕುಡಿ, ಎಲ್ಲ ನಾ ಮಾಡ್ತೆ ಅವಲಕ್ಕಿ. ಅತ್ತಿಯಾರ ತಾಡ್ರಿ, ಹಾಕೇನ್ರಿ ಅದಕ್ಕೆ ಗಡ್ಡೆ ಮೆಣಸಿನ್ಕಾಯಿ ಎಲ್ಲ ಇಲ್ಲ ಇಟ್ಟೇನ್ರಿ. ಅವಲಕ್ಕಿನೂ ತೊಯ್ಸಿಟ್ಬಿಟ್ಟೇನಿ, ಕೊಡ್ತೆ ಅವಲಕ್ಕಿ. ಅದು ನೀವು ಹೆಂಗೆ ಮಾಡ್ತಾರೆ ನೋಡ್ರಿ. ಮಾಮೂಲಿ ಎಲ್ಲರೂ ಒಂದೇ ಥರ ಅವಲಕ್ಕಿ ಮಾಡ್ತಾರೆ. ಕೆಲವ್ರು ಕಾಯಿ ತುರಿದು ಹಾಕ್ತಾರೆ, ಕೆಲವ್ರು ಬರೀ ಶೇಂಗಾ ಬೀಜ ಹಾಕ್ತಾರೆ. ನಾವು ಶೇಂಗಾ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀವಿ ರೀ. ಹಂಗೆ ಒಂಚೂರು ಜೀರಿಗೆ ಕೊತ್ತಂಬರಿ ಪುಡಿನೂ ಹಾಕಿರ್ತೀವಿ ಅದಕ್ಕೆ. ಚಲೋ ಆಕತ್ರಿ. ನೀವು ಯಾರಾದರೂ ಹಾಕ್ತಿಲ್ಲ ಅಂದ್ರೆ ಹಾಕಿ ನೋಡಿರಿ. ಮತ್ತು ಅವಲಕ್ಕಿನ ಈ ಚಳಿಗಾಲದಾಗ ಬಿಸಿ ಮಾಡಿದ್ರೆ ತಿನ್ನೋಕೆ ಮನಸ್ಸಾಗಲ್ಲ. ಬಿಸಿ ಮಾಡಿ ಆಗಿನಾಗೆ ತಿಂದ್ಬಿಡ್ಬೇಕು ನೋಡ್ರಿ. ಕರೆದು ಬಿಡುವ ರೀ. ಬರ್ರಿ, ನಾಷ್ಟ ರೆಡಿ ಆಗೈತಿ, ಹಾಕ್ಕೊಳ್ಳಿರಿ. ಲಗನ್ ಕೊಡುವ. ಬರ್ರಿ, ಉಪ್ಪು ಖಾರ ಎಲ್ಲ ಹೌಣಾಗ್ಯಾವಿಲ್ಲ. ಅಂದಮೇಲೆ ಮೊದಲನೇ ಪ್ರಯೋಗನ ಚಲೋ ಆಗೈತವ. ಅತ್ತಿಯಾರ ನೀವು ತಗೊಂಬಿಡ್ರಿ. ನಾನು ತಗತ್ತೆ. ಕಡೆಗೆ ಮಾವಾರ ನೆಂಬಿಸಿ ಮತ್ತು ಅವ್ರಿಗೆ ಬೇರೆ ಹಚ್ಕೊಟ್ರಿಕತಿ. ತಣ್ಣಗಾದ್ರೆ ತಿನ್ನಕ್ಕೆ ಸರಿಯಾಗಲ್ಲ, ಚಳಿ ಐತಿ ಪಾಪ. ಆತು ತಗತ್ತೆ. ಮುಂಜಾನೆ ಕೆಲಸ ಮುಗಿಯೋದೇ ಇಲ್ಲ ನೋಡು. ಇದೆಲ್ಲ ತಿಂದ್ಕೊಂಡು ಬಿಸಿಲಿಗೆ ಬೀಳ್ತಿದ್ದಂಗೆ ನೀನು ಪಾತ್ರೆ ಮತ್ತು ಬಟ್ಟೆ ಒಗ್ಯಾನೆಲ್ಲ ಮಾಡ್ಕೊಂಬಿಡು. ನಾನೆಲ್ಲ ಕಸ ಗುಡಿ ಸ್ಟಾಕ್ ಮಾಡಿದೆ. ಕಡೆಗೆ ನೆಲ ಒರೆಸಿ, ಇವತ್ತು ಈರಣ್ಣನ ವಾರ. ನೆಲ ಒರೆಸ್ಕೊಂಡು ಜಳಕ ಮಾಡಿ ಪೂಜೆ ಮಾಡು. ನಾವೊಂದು ಗಳಿಗೆ
ಈ ಕಾಲು ನೋವಿನ ಬಿ ಪಿ ಗುಳಿಗೆ ಎಲ್ಲ ತಗೊಂಡು ಮಲಿಗೆ ಎದ್ದು ಆಮೇಲೆ ಜಳಕ ಮಾಡ್ತೆ ಆತ. ನಂಗೆ ಈ ಚಳಿಗೆ ಕೆಲಸ ಮಾಡೋಕ್ಕಾಗಲ್ತು ಸಹಿತ ಮೊಣಕಾಲು ಚಿಪ್ಪು ಕಟ ಅಂದಂಗೆ ಆಗಕತ್ತಾವ. ಈ ಥರ ನೀವು ಗುಳಿಗೆ ತಗೊಂಡು ಆರಾಮ ಮಾಡಿರಿ. ನಾನು ಬಾಂಡೆ ಒಗ್ಯಾನೆಲ್ಲ ಮುಗಿಸಿ ನೆಲ ಒರೆಸಿ ಪೂಜೆ ಮಾಡ್ದೆ ಜಳಕ ಮಾಡಿ ಅವನ ಶಾಲೆ ಕಳಿಸ್ಕೊಟ್ಟೆ. ಅತ್ತಿ ಸುತ್ತಿದ್ದು ಭಾರಿ ಹೊಂದಾಣಿಕೆ ನೋಡಿ ನಿಮ್ದು. ಮತ್ತೇನು ಮಾಡ್ಬೇಕಪ್ಪ, ಒಬ್ರಿಗೊಬ್ರು ಹೊಂದಾಣ್ಕೊಂಡ್ರೆ ಚಲೋ ಇರೋದು. ಹೌದಂತ ನೀವು ತಿಂದು ಬೇಗನ್ ಹೋಗ್ರಿ. ನಾನು ಹೊರಗೆ ಕಳ್ಸೋದಕ್ಕಾಯ್ತಿಲ್ಲ ನೀನು. ಹಂಗೇನಿಲ್ರಿ, ಕೆಲ್ಸಕ್ಕಾಗಲ್ಲ ಅದಕ್ಕೆ. ಅದಾಯ್ತು, ನಾ ಹೋಗ್ತೆ. ನೋಡ್ರಿ ಫ್ರೆಂಡ್ಸ್, ಇವು ಮುಂಜಾನೆ 5 ಗಂಟೆ ಎದ್ದಾಗಿಂದ ಸುಮಾರು 9:30 ಅಂದ್ರೆ ಸರಿ 11 ಗಂಟೆ ಆಗುತ್ತೆ ಸರ್. ಅಲ್ಲಿವರೆಗೂ ಆಗೋ ಕೆಲಸಗಳಿಷ್ಟು: ಕಸ ಗುಡಿಸೋದು, ನೀರು ಹಾಕೋದು, ರಂಗೋಲಿ ಹಾಕೋದು, ಬಾಗಿಲು ಪೂಜೆ ಮಾಡ್ಕೊಳ್ಳೋದು, ಒಪ್ಪತ್ತಿದ್ದವ್ರಿಗೆ ತಿಂಡಿ ರೆಡಿ ಮಾಡೋದು, ರೊಟ್ಟಿ ಬೇಕಂದವ್ರಿಗೆ ರೊಟ್ಟಿ ಮಾಡಿಕೊಡೋದು, ತಿಂದಾದ ಕೂಡಲೇ ಪಾತ್ರೆ ತೊಳೆಯೋದು, ಜಳಕ ಪೂಜೆ ಗುಡಿಸೋ ಒರೆಸ ಇಷ್ಟ ಆಗೋದ್ರಲ್ಲಿ 12 ಆಗಿ ಹೋಗುತ್ತೆ. ಹೆಣ್ಮಕ್ಳ ಜೀವನಕ್ಕೆ ಪುರ್ಸೊತ್ತು ಅನ್ನೋದೇ ಇಲ್ಲ ನೋಡ್ರಿ. ಹೌದಿಲ್ರಿ? ನೀವೇ ನಿಂತೀರಿ. ಯಾರ್ಯಾರು ನಿಮ್ಮ ಬೆಳಗಿನ ರೂಟೀನ್ ಏನೇನೈತಿ ನಮ್ಮ ಜೊತೆ ಶೇರ್ ಮಾಡ್ಕೊರಿ. ನಮ್ದಂತೂ ಇಷ್ಟ ಆಯ್ತು ನೋಡ್ರಿ. ಅದ್ರಿ ಹಂಗೆ ನಮ್ಮ ಈ ಸಣ್ಣ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ದಿನಚರಿ ಹಿಂಗೈತಿ, ನಿಮ್ಮ ದಿನಚರಿ ಬೆಳಗಿನ ಹೆಂಗೈತಿ ಹೇಳ್ರಿ. ಏನ್ರಿ ಮತ್ತೆ ನಿಮಗೆ ಶುರುವಾತೇನ್ರಿ ನೆಗಡಿ? ನಿನಗೆ ಬಂದತ್ತಲ್ಲ, ಈಗ ನಂಗೂ ಶುರುವಾತು. ಅದು ಯಾವುದೋ HMV ಯಾವುದೋ ವೈರಸ್ ಬಂದತ್ತಂತ. ಇನ್ನು ಹುಷಾರಾಗಿರ್ಬೇಕು. ಕೊರೋನಾದು ಮುಗೀತು, ಇದು ಶುರುವಾತನ. ಹೌದ್ರಿ ಫ್ರೆಂಡ್ಸ, ನಮ್ಮ ರಾಜ್ಯದ 4 ಕೇಸ್ ಪತ್ತೆ ಆಗ್ಯಾವ ಅಂತ ಹೇಳ್ತಿದ್ರು. ನೀವು ಎಲ್ಲರೂ ಹುಷಾರಾಗಿರ್ರಿ, ಮಾಸ್ಕ್ ಹಾಕ್ರಿ, ಸಾಮಾಜಿಕ ಅಂತರ ಕಾಪಾಡಿಕೊಳ್ರಿ. ಎಲ್ಲರಿಗೂ ಶುಭ ದಿನ ರೀ.